ಭೀಮಾತಿರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ ಯತ್ನಾಳರವರು ಬಾಗಲಕೋಟೆ ಜಿಲ್ಲೆಯ ಸಂಸದೀಯ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಗೆ 3 ಲಕ್ಷಗಳ ಮತಗಳ ಭಾರೀ ಬಹುಮತದೊಂದಿಗೆ ಗೆಲ್ಲುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಕಾಂಗ್ರೆಸ್ ಸಚಿವರಿಗೆ ಕಟುವಾಗಿ ಟೀಕಿಸುವುದರೊಂದಿಗೆ ಕುಟುಂಬ ಸಮೇತ ಭ್ರಷ್ಟಾಚಾರ ಮಾಡಿ ಸಂಪಾದನೆ ಮಾಡಿರುವ ಹಣವನ್ನು ಮತದಾರರು ಪಡೆದು ಬಿಜೆಪಿಗೆ ಗೆಲ್ಲಿಸುವರೆಂಬುದನ್ನು ಭರವಸೆ ನೀಡಿದರು. ಇದು ದೇಶದ ಚುನಾವಣೆ ಇದೆ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಭಾರತ ಜಗತ್ತಿನ ಗುರು ಆಗಬೇಕು. ಇಷ್ಟು ಸಲ ಚುನಾವಣೆ ಇದೆ. ಈ ದಂಗಾಲೇಶ್ವರ ನಿಂತಿರು ಯಾವ ಆಸೆಯವರ ನಿಂತರು ಏನೂ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಆಚೆ ಬರ್ತಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅದೇ ಟಾರ್ಗೆಟ್ ಯಾರು? ಈ ಅಪ್ಪ ಮಕ್ಕಳೇ ಮಾಡೋರು. ಲಿಂಗಾಲೇಶ್ವರ ಮೊದಲು ಏನು ಮಾಡೋದು? ಮುಖ್ಯಮಂತ್ರಿ ತಾಗ ಇದೇ ಮಾಡೋದು ಸರ್. ಬಾಗಲಕೋಟೆಯಲ್ಲೂ ಪಂಚಮಸಾಲ ಇದೆ ಸರ್. ಬಾಗಲಕೋಟೆ ಅದು ಮುಗಿಲ್ಲ. ಇನ್ನವ್ರು ನಿಂದಿರಲಿ. ಯಾರು ನಿಂದಿರ್ತಾರೆ? ನಾವು ಪಕ್ಷೇತರ ನಿಂದಿರ್ತೀನಿ ಅಂತಾರಲ್ಲ, ನಿಂದಿರಲಿ. ಅದು ನಮ್ಮ ಅಭ್ಯರ್ಥಿ ಕನಿಷ್ಠ 3 ಲಕ್ಷ ಲೀಡ್ಲೇ ಬಾಗಲಕೋಟೆ ನಾವು ಗೆಲ್ತೀವಿ. ಎಸ್ ಸರ್. ಬೇಕಾದಷ್ಟು ಕೋಟಿ ಖರ್ಚು ಮಾಡಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಕಾಂಗ್ರೆಸ್ಸಿನ ಮಂತ್ರಿಗಳು. ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವ್ರನ್ನ ಎಲ್ಲರೂ 8 ವರ್ಷ ಏನು ದುಡಿದು ಲೂಟಿ ಮಾಡ್ಯಾರಲ್ಲ, ಆ ಎಲ್ಲ ರೊಕ್ಕ ಜನ ತೊಗೋಬೇಕು, BJPಗೆ ವೋಟ್ ಹಾಕಬೇಕು. ಸರ್, ಈ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತೆ ಮುನ್ನಡೆದಿದೆ. ಏನಿಲ್ಲ, ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ, ನಾವು ಜಿಗ್ಜಿನಿಯವ್ರು ಏನು ಹೇಳಿದಾರಲ್ಲ ನನಗೇನು ಅನಿಸೋದಿಲ್ಲ. ಸುಮ್ಮನೆ ನಾನು ವಿಡಿಯೋ ಪೂರ್ತಿ ನೋಡಿಲ್ಲ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾತಿರ ನ್ಯೂಸ್.